ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಜಿಲ್ಲಾ ಸಭೆ ನಡೆಯಿತು. ಇದಕ್ಕೆ ನಮ್ಮ ಅಖಿಲ ಭಾರತ ಅಧ್ಯಕ್ಷರಾದ ಸಾಯಿ ರೆಡ್ಡಿ ಅವರು ಉಪಸ್ಥಿತರಿದ್ದರು. ಇಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಷಯಗಳ ಬಗ್ಗೆ ರೈತರಿಂದ ತುಂಬಾ ಚರ್ಚೆ ನಡೆಯಿತು, ಮತ್ತೆ ಮನವಿಯನ್ನು ಕೊಡಲಾಯಿತು ನಮ್ಮ ಅಖಿಲ ಭಾರತ ಅಧ್ಯಕ್ಷರಿಗೆ. ಕಾರಣ ಇಷ್ಟೇ, ಇಲ್ಲೇನು ರಾಗಿಯ ಖರೀದಿ ಕೇಂದ್ರದಲ್ಲಿ ಅಕ್ರಮ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅಕ್ರಮ ಅಂತ ಹೇಳಿದ್ರೆ, ರೈತರ ಜಮೀನಿನಲ್ಲಿ ಇಲ್ಲದೆ ಇರತಕ್ಕಂಥ ರಾಗಿಯ ದಾಖಲೆಗಳನ್ನ ಸೃಷ್ಟಿ ಹೊರ ರಾಜ್ಯದಿಂದ ಮತ್ತೆ ನ್ಯಾಯಬೆಲೆ ಅಂಗಡಿಗಳಿಂದ ನೇರವಾಗಿ ರಾಗಿಯನ್ನ ಗೋದಾಮುಗಳಿಗೆ ತುಂಬುವಂತ ಒಂದು ಪ್ರಯತ್ನ ನಡೀತಾ ಇದೆ. ಅದನ್ನ ನಮ್ಮ ಭಾರತೀಯ ಕಿಸಾನ್ ಸಂಘದ ರೈತರು ವಿರೋಧಿಸಿದರೆ, ಲೋಕಾಯುಕ್ತರಿಗೆ, SP ಗೆ, ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಎಲ್ಲೋ ಒಂದು ಲೆಕ್ಕದಲ್ಲಿ ಸರ್ಕಾರವೇ ಅವರ ಪರವಾಗಿ ನಿಂತಿದೆ ಅನ್ನುವಂಥ ಅನುಮಾನ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಇನ್ನು ಎರಡನೆಯದು, ಗೋಮಾಳದ ಜಮೀನನ್ನ ಅಕ್ರಮವಾಗಿ ನಕ್ಷೆಯನ್ನ ಬದಲಿಸಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಈ ಒಂದು ತಾಲೂಕಿನಲ್ಲಿ. ಹಾಗಾಗಿ ಇದನ್ನ ಪ್ರಬಲವಾಗಿ ವಿರೋಧಿಸಿದೆ ಭಾರತೀಯ ಕಿಸಾನ್ ಸಂಘ. ಈ ಕೂಡಲೇ ಇದನ್ನ ನಿಲ್ಲಿಸಬೇಕು. ಇಲ್ಲ ಅಂತಂದ್ರೆ ಇದಕ್ಕೆ ಏನ್ ಬೇಕು ಹೋರಾಟವನ್ನ ಮುಂದೊಂದು ದಿನದಲ್ಲಿ ನಾವು ರೂಪಿಸ್ತಾ ಇದ್ದೀವಿ. ಇನ್ನು ಮೂರನೆಯ ವಿಚಾರ, ಹಾಲಿನ ದರ ಬೇರೆ ರಾಜ್ಯಗಳಿಗಿಂತ ನಮ್ಮ ರಾಜ್ಯದಲ್ಲಿ ಕಮ್ಮಿ ಕೊಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ ಮತ್ತೆ KMF ಎರಡು ಸೇರಿ. ಅದರಲ್ಲೂ ಕೂಡ ರೈತರಿಗೆ ಸಿಗ್ತಕ್ಕಂಥ ಹಣದಲ್ಲಿ KG ಲೆಕ್ಕದಲ್ಲಿ ರೈತರಿಗೆ ಹಾಲು ಉತ್ಪಾದಕರಿಂದ ಹಣ ಖರೀದಿ ಮಾಡಿ ಲೀಟರ್ ಲೆಕ್ಕದಲ್ಲಿ ಹಣ ಕೊಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನ್ಯಾಯ ಸಮ್ಮತವಲ್ಲ. ಇದು ಯಾಕೆ ಅಂತಂದ್ರೆ 2.5 ಇಂದ 3 ರೂಪಾಯಿವರೆಗೆ ಗ್ರಾಹಕನಿಗೆ, ರೈತನಿಗೆ, ಉತ್ಪಾದಕನಿಗೆ ನಷ್ಟ ಆಗ್ತಾ ಇದೆ. ಇದನ್ನ ಈ ಕೂಡಲೇ ಸರಿಪಡಿಸಿದ್ರೆ ಸರಿ, ಇಲ್ಲಂದ್ರೆ ಇದು ರಾಜ್ಯವ್ಯಾಪಿ ಈ ಹೋರಾಟ ವಿಸ್ತರಿಸ್ತದೆ ಅನ್ನುವಂಥ ಎಚ್ಚರಿಕೆಯನ್ನ ನಾವು ಕೊಡ್ತಾ ಇದ್ದೀವಿ. ಇನ್ನು 4ನೆಯ ಅಂಶ, ಕಂಚಕಾರನಹಳ್ಳಿ ಮತ್ತೆ ಬೈರಮಂಗಲ. ಈ ಬೈರಮಂಗಲ ಮತ್ತೆ ಕಂಚಕಾರನಹಳ್ಳಿ ಏನು 2 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಗೆ ಬರುವಂತ ಒಂದು ವ್ಯವಸ್ಥೆನ ನಗರೀಕರಣ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ. ನಗರೀಕರಣ ಮಾಡ್ತಾ ಇರ್ತಕ್ಕಂಥದ್ದು ನೀವು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅನುಕೂಲ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೀರಿ. ನಿಮಗೆ ಸ್ಪಷ್ಟವಾದ ಕೇಂದ್ರ ಸರ್ಕಾರದ ನಿರ್ದೇಶನ ಇದೆ. 2013 ಆಕ್ಟ್ ಪ್ರಕಾರ ಯಾವುದೇ ಬೆಳೆ ಬೆಳೆಯುವಂತ ಜಮೀನನ್ನ ನಗರೀಕರಣ ಮಾಡಬಾರದು ಅನ್ನುವಂತ ಒಂದು ಕಾಯ್ದೆ ಇದೆ. ಆ ಕಾಯ್ದೆಯನ್ನ ವೈಲೇಟ್ ಮಾಡಿ ಹಿಂದ್ಯಾವುದೋ ಒಂದು ಕಾಯ್ದೆಗೆ ನೀವು ಬದಲಾವಣೆಯನ್ನ ತಂದುಕೊಂಡು ನೀವು ಮಾಡ್ತಾ ಇರ್ತಕ್ಕಂಥದ್ದು ಸರಿ ಇಲ್ಲ. ಇದು ರೈತ ವಿರೋಧಿ. ಯಾಕೆಂತ ಹೇಳಿದ್ರೆ ಇವತ್ತು ಆಹಾರದ ಪ್ರಾಮುಖ್ಯತೆ ತುಂಬಾ ಇದೆ. ಎಷ್ಟು ನಗರೀಕರಣ ಮಾಡ್ತೀರಿ ನೀವು? ನಗರೀಕರಣನೇ ಇಡೀ ಭೂಮಿನೆಲ್ಲ ಮಾಡಿದ್ರೆ ಹೊಟ್ಟೆಗೆ ಏನಾದ್ರು ಮಣ್ಣು ತಿನ್ಲಿಕ್ಕೆ ಆಗತ್ತಾ? ಖಂಡಿತ ಇದು ಮೂರ್ಖತನದ ಪರಮಾವಧಿ. ಯಾಕೆಂದ್ರೆ ಈ ಹಿಂದೆ ಚನ್ನರಾಯಪಟ್ಟಣ ಹೋಬಳಿನಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಯಾವ ರೀತಿ ಹಿಂದೆ ಬಿಟ್ರು, ಈಗ ನಡೀತಾ ಇರ್ತಕ್ಕಂಥ ಈ ಹೋರಾಟದಲ್ಲಿ ರೈತರಿಗೆ ನೀವು 9,600 ಎಕರೆಯನ್ನ ವಾಪಸ್ ಕೊಡೋದು ಒಳ್ಳೇದಿದೆ. ಇಲ್ಲದೇ ಈ ಹೋರಾಟ ರಾಷ್ಟ್ರವ್ಯಾಪಿ ಮುಂದುವರಿಯುತ್ತದೆ. ಮತ್ತೆ ಈ ನಿಟ್ಟಿನಲ್ಲಿ ಎಲ್ಲೂ ರೈತರ ಕೃಷಿ ಭೂಮಿಗಳನ್ನ ಕಿತ್ತು ನಗರೀಕರಣ ಮಾಡುವಂತದನ್ನ ಸರ್ಕಾರ ಕೂಡಲೇ ಕೈ ಬಿಡಬೇಕು ಅಂತ ಹೇಳಿ ಭಾರತೀಯ ಕಿಸಾನ್ संघ ಆಗ್ರಹಿಸುತ್ತದೆ. जिला कार्यकारिणी बैठक हुआ, इसमें अनेक विषय पर चर्चा हुआ है. एक इधर जो खरीद सेंटर है, स्टेट गवर्नमेंट ने जो खरीद कर रहे किसानों का रागी, वो ठीक से नहीं हो रहे. वो खरीदने का व्यवस्था ठीक नहीं है, किसान को बहुत नुकसान हो रहा है. और इधर दूध में भी भाव बहुत कम है, 30 रुपया 35 रुपए दे रहे. फिर भी वो लीटर और KG का रूप में भी पेमेंट करने का समय में लीटर रूप में कर रहे. ये भी किसान को 2 रुपए 50 पैसा तक नुकसान हो रहे. और ये यही तालुका में 2 ग्राम पंचायत में किसानों का जमीन लेने का जो स्टेट गवर्नमेंट कदम उठा रहे टाउनशिप के लिए. भारतीय किसान संघ तो ये कहते हैं शहर का आबादी नहीं अभी बहुत बढ़ गया. आगे के समय में खाने के उपज भी नहीं मिलेगा. अगर किसान जो अच्छा खेती उगाते हैं, उसमें फसल होते हैं, सब्जी होते हैं, अच्छा आजूबाजू शहर का बाजू किसानों का जमीन को, जो एग्रीकल्चर लैंड को टाउनशिप में लेना बहुत गलत बात है. इधर 2 ग्राम पंचायत में 9,000 एकड़ जमीन, 9,600 एकड़ जमीन लेने का लिया,
जो गवर्नमेंट स्टेट गवर्नमेंट प्रयास कर रहे हैं, हम भारतीय किसान संघ इसको विरोध कर रहे हैं। ऐसा ही अमन कल भी वहां भी विरोध कर रहे। भारतीय किसान संघ ये चाहते हैं जो किसान खेती करते हैं ऐसा जमीन को ना ले जाए। इसके लिए हम देश में अलग अलग जगह लैंड एक्विजिशन के बारे में भी हम सेमिनार्स भी कर रहे हैं, संघर्ष भी कर रहे हैं, हम सख्त विरोध कर रहे हैं। ये हमारा किसानों के लिए, किसान संघ के लिए नहीं, आगे के समय में अगर फसल उगाने का खेती अलग अलग टाउनशिप में ऐसा बिल्डिंग्स बनाने के लिए गए तो उपज नहीं मिलेगा। हाँ, रोड बनाना है, रेलवे लाइन जाना है, इसके लिए जमीन लेने का प्रावधान है, मगर ये सेंट्रल गवर्नमेंट एक्ट में भी है। मगर अलग अलग जगह स्टेट गवर्नमेंट ने कानून लाकर हजारों एकड़ जमीन लेने के लिए जो प्रयास कर रहे हैं, इसको भारतीय किसान संघ विरोध करते हैं। अभी हाल ही में उज्जैन में भी कुंभ मेले के लिए 10,000 हेक्टेयर लेने के लिए गवर्नमेंट प्रयास किया, भारतीय किसान संघ इसको विरोध किया। वो स्टेट गवर्नमेंट, मध्य प्रदेश गवर्नमेंट, वो कानून वापस लेना पड़ा। मैं ये कर्नाटका सरकार से अपील करता हूं, वो जो किसान हित का नहीं है वो कदम वापस लेना चाहिए। ये टाउनशिप के बारे में जो लैंड एक्विजिशन करने के निर्णय को वापस लेने का मांग करते हैं। ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ।